ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಹೌ ಟು ಎಡಿಟ್ ಪಿ ಡಿ ಎಫ್ ಡಾಕ್ಯುಮೆಂಟ್. ಪಿ ಡಿ ಎಫ್ ಡಾಕ್ಯುಮೆಂಟ್ನ ನಾವು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ CGTA ಅಂತ ಒಂದು ವೆಬ್ಸೈಟ್ ಇದೆ, ಸೆಜ್ದಾ ಅಂತಂದು. ಆ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಅಪ್ಲೋಡ್ ಪಿ ಡಿ ಎಫ್ ಟು ಎಡಿಟ್ ಅಂತ ಇದೆ. ಇಲ್ಲಿ ನಿಮಗೆ ಯಾವ ಒಂದು ಪಿ ಡಿ ಎಫ್ ಡಾಕ್ಯುಮೆಂಟ್ನ ನೀವು ಎಡಿಟ್ ಮಾಡಬೇಕಾಗಿರುತ್ತೆ, ಆ ಒಂದು ಪಿ ಡಿ ಎಫ್ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಐ ಹ್ಯಾವ್ ಟು ಅಪ್ಲೋಡ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಜಾವಾ ಮ್ಯಾನ್ಯುವಲ್ ಅಂತ ಇದೆ ಅಣ್ಣ. ಆ ಜಾವಾ ಮ್ಯಾನ್ಯುವಲ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಏನಾಯಿತು, ನೀವು ನಿಮ್ಮ ಪಿ ಡಿ ಎಫ್ ಓಪನ್ ಆಯಿತು. ಪಿ ಡಿ ಎಫ್ ಓಪನ್ ಆದ ನಂತರ ನೀವು ಎಲ್ಲಿ ಎಡಿಟ್ ಮಾಡಬೇಕಂತ ಇರ್ತೀರ, ಆ ಒಂದು ಪ್ಲೇಸ್ನ ನೀವು ಆ ಒಂದು ಪೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆ. ಎ ಬಾಜು ನಿಮಗೆ ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆ. ಆ ಪೆನ್ಸಿಲ್ ಮಾರ್ಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿದೆ, ನಮಗೆ ಏನು ಚೇಂಜಸ್ ಮಾಡಬೇಕಾಗಿರುತ್ತೆ, ಅದನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇದು ನಿಮಗೆ 4th ಸೆಮೆಸ್ಟರ್ ಅಂತ ಇದೆ. ನಾನು ಇದನ್ನು ಓನ್ಲಿ 5th ಸೆಮೆಸ್ಟರ್ ಅಂತ ಮಾತ್ರ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. 5th ಸೆಮೆಸ್ಟರ್ ಅಂತ ಮಾಡ್ಕೊಂಬಿಟ್ಟು ಯು ಹ್ಯಾವ್ ಟು ಕನ್ವರ್ಟ್ ಇಟ್. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಇದೆ ಇದು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಮಾಡ್ತಾಯಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಫಾರ್ ಎಕ್ಸಾಂಪಲ್ ಬ್ರ್ಯಾಕೆಟಲ್ಲಿ CSC ಅಂತ ಹಾಕ್ತೀನಿ ಅಷ್ಟೇ. ಯಾಕೋ ತಗೋತಾ ಇಲ್ಲ ಸ್ಪೇಸಸ್ಸು. ಓಕೆ, ಇದು ನಿಮಗೆ ಪ್ರಾಕ್ಟಿಕಲ್ ಅಂತ ಇದೆ. ಪ್ರಾಕ್ಟಿಕಲ್ನ ತೆಗೆದು ಥಿಯರಿ ಅಂತ ಮಾಡ್ತೀನಿ. ವಾಟ್ ಎವರ್ ಯು ವಾಂಟ್, ನಿಮಗೆ ಏನೇನು ಚೇಂಜಸ್ ಮಾಡಬೇಕಾಗಿರುತ್ತೆ ಅದನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬೇಕಂದರೆ ಫಾಂಟ್ ಸ್ಟೈಲ್ ಕೂಡ ಚೇಂಜಸ್ ಮಾಡ್ಕೋಬೋದು. ಅದನ್ನ ಬೋರ್ಡಲ್ಲಿ ಕೂಡ ಹಾಕ್ಕೋಬೋದು, ಇಟಾಲಿಕ್ ಕೂಡ ಮಾಡ್ಕೋಬೋದು. ವಾಟ್ ಎವರ್ ಯು ವಾಂಟ್, ನಿಮಗೆ ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ನೀವು ಅದನ್ನ ತೊಗೋಬೇಕಾಗತ್ತೆ. ನಂತರ ನಮಗೆ ಎಲ್ಲಿ ಚೇಂಜಸ್ ಎಲ್ಲ ಕಡೆ ಮುಗೀತು ಅಂತ ಗೊತ್ತಾದ ಮೇಲೆ ಅಗೇನ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್. ಇಲ್ಲಿ ನಿಮಗೆ ಒಂದು ಮೇಲ್ ID ನ ಕೊಟ್ಬಿಟ್ಟು ನಮ್ದು ಯಾವುದು ಮೇಲ್ ID ಇರುತ್ತೆ ಆ ಮೇಲ್ ID ನ ಕೊಟ್ಬಿಟ್ಟು ನಂತರ ಸೆಂಡ್ ಅಂತ ಕೊಟ್ಟರೆ ಸಾಕು. ನಿಮ್ಮದು ಕನ್ವರ್ಟ್ ಆಗಿರುವಂಥ PDF ಡಾಕ್ಯುಮೆಂಟ್ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಮೇಲ್ IDಗೆ ಸೆಂಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.